ಇಲ್ಲಿ ಇದನ್ನ ಬಂದು ಕುಡ್ಕೋತ ಮಂದಿ ಇಲ್ಲಿ ಚರ್ಚೆ ಮಾಡ್ತಿರ್ಬೋದಲ್ರಿ ರಾಜಕೀಯದ ಬಗ್ಗೆ. ಏನ್ ಚರ್ಚೆ ಮಾಡ್ತಿರ್ತಾರೆ ಹೆಚ್ಚ ಚೆನ್ನೈ ಅಂದ್ರೆ ಮೋದಿ ಕಡೆಯಿಂದ ಇದೆಲ್ಲ ಏನೋ ಮಾತಾಡ್ತಾರೆ. ಈಗ ಯಾರು ಗೆಲ್ಬೋದ್ರಿ ನಿಮ್ಮ ಊರಾಗಿ? ಭಗವಂತ ಖೂಬಾರ್ ಗೆಲ್ತಾರ, ಸಾಗರ್ ಖಂಡ್ರೆ ಗೆಲ್ತಾರೆ? ಏನೂ ಹೇಳಬಾರಲ್ಲ ಸರ್. ಟಪ್ ಐತಿತ್ರಿ? ಹಾಂ ರೀ, ಎರಡು ಟಪ್ ಐತಿತ್ರಿ. ಎರಡು ಟಪ್ ಎಲ್ಲ ಈಗ ಸೀನಿಯರ್ಸ್ ಒಂದ್ ಸೈಡ್ ಇರ್ತಾರಲ್ರಿ. ಹೇಳಬಲ್ಲ ಸರ್, ಇದ್ರೆ ಹೇಳಬಲ್ಲ ಸರ್. ಯಾರ ಬರ್ಬೋದ್ರಿ ಸಲ ಪ್ರಧಾನಿ? ಯಾರಾಗ್ಬೋದ್ರಿ? ನಾನು ಅನ್ಸಿಟ್ಟಿಗೆ ಮೋದಿ ಬರೋ ಸರ. ನಮಸ್ಕಾರ ಸರ್. ನಮಸ್ಕಾರ. ಇದೇ ಊರು ಸರ? ಹಾಂ, ಬೀದರ್ ಸರ್. ಹೆಂಗ್ ನಡೆದ ಸರ್ ಊರಾಗ ಎಲೆಕ್ಷನ್ ಸರ್? ಈಗ ಊರಾಗ ಎಲೆಕ್ಷನ್ ನಡೆದ, ಮತ್ತೆ ಊರಾಗ ಎಲೆಕ್ಷನ್ಸ್ ಜೋರೇ ಇರ್ತದ. ಯಾವ್ದು ಆಗ್ಬೋದು ಸರ್ ಈ ಸಲ ಸಿಟಿ ಒಳಗೆ? ಯಾವ್ದಾಗ್ಬೋದು ಅಂತ ಹೇಳೋದು ಕಷ್ಟ ಇದೆ ಈ ಸಲ. ಈಗ ಒಂದ್ ಸೈಡ್ ಐತಂತ ಕೆಲವರು ಹೇಳ್ತಾರೆ. ಅವ್ರವರಿಗೆ ಅವ್ರವ್ರ ವಿಚಾರ, ಅವ್ರವ್ರ ಅಭಿಪ್ರಾಯ ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಈಗ ಕರ್ನಾಟಕದಾಗ ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳು ಕೊಟ್ಟಾರೆ. ಬಸ್ ಫ್ರೀ ಮಾಡ್ಯಾರ, 2,000 ರೂಪಾಯಿ ಕೊಡತ್ತಾರೆ ಹೆಣ್ಮಕ್ಳಿಗೆ, ಕರೆಂಟ್ ಬಿಲ್ ಫ್ರೀ ಮಾಡ್ಯಾರ. ಇದರಿಂದ ಅನುಕೂಲ ಆಗೈತೆ ಅಂತಾರೆ ಜನಗಳಿಗೆಲ್ಲ? ಅನುಕೂಲ ಆಗಿದೆ. ಅದು ರಾಜ್ಯದ ಮಟ್ಟಿಗೆ ಅಷ್ಟೇ ಇದು ಬರ್ತದೆ, ಸೀಮಿತ. ರಾಜ್ಯದ ಎಲೆಕ್ಷನ್ MLA ಗ್ಯಾರಂಟಿ ಮಾಡಿದ್ದಾರೆ, MLA ಮೆಜಾರಿಟಿ ಬಂದಿದೆ ಅವ್ರದ್ದು. ಮತ್ತೆ ಗ್ಯಾರಂಟಿಗಳನ್ನ ಕೊಟ್ಟಾರಲ್ಲ ಸರ್. ಈಗ ನಾವು ಮತ್ತೆ ಅಧಿಕಾರಕ್ಕೆ ಬಂದರೆ ಮತ್ತೆ ನಾವು ಇಲ್ಲ, ಗ್ಯಾರಂಟಿ ಇವರು ಕೊಟ್ಟರ, ಗ್ಯಾರಂಟಿ ಅವರು ಕೊಟ್ಟರ. ನನ್ನ ಪ್ರಕಾರ ಸೆಂಟ್ರಲ್ ಎಲೆಕ್ಷನ್ದಲ್ಲಿ ಗ್ಯಾರಂಟಿ ಉಪಯೋಗ ಆಗ್ಲಿಕ್ಕಿಲ್ಲ. ಈಗ ರಾಜ್ಯದಾಗ ವರ್ಕ್ ಆಗೈತೆ ಅಂತೀರಿ, ಈಗ ಸೆಂಟ್ರಲ್ ಆಗಲ್ಲ ಅಂತೀರಿ ನೀವು? ಇಲ್ಲ, ಈ ಗ್ಯಾರಂಟಿಗಳು ನಾನು ಹೇಳೋದು ರಾಜ್ಯಕ್ಕೆ ಸೀಮಿತ. ಅವರು ಸೆಂಟ್ರಲ್ದವರು ಎರಡೂ ಪಾರ್ಟಿದವರು ಗ್ಯಾರಂಟಿ ಹೇಳಿದ್ದಾರೆ. ಗ್ಯಾರಂಟಿಗಿಂತಲೂ ಭಾರತದ ಅಖಂಡತೆ, ಭಾರತದ ಒಂದು ಇದು ಸಲುವಾಗಿ ಮೋದಿಗೆ ಎಲ್ಲರೂ ಓಟ್ ಹಾಕಬೇಕು, ಹಾಕ್ತಾರ ಅಂತ ನನ್ನ ಅಭಿಪ್ರಾಯ. ಸರ್ ಹೆಂಗೆ ನೋಡ್ರಿ ಸರ್ ಬೀದರ್ದಾಗ ಎಲೆಕ್ಷನ್? ಚೆನ್ನಾಗಿ ಸರ್. ಯಾರು ಗೆಲ್ಬೋದು ಸರ್? ಏನು ಟಫ್ ಆಯಿತು, ಏನು ಈಸಿ ಐತೆ ಸರ್ ಇಲ್ಲಿ ಈ ಬಾರಿ? ಈ ಸಲ ಭಗವಂತ ಖೂಬ ಅವ್ರಿಗೆ ಟಫ್ ಐತೆ ರೀ. ಅವ್ರಿಗೆ ಟಫ್ ಐತೆ. ಕಣ್ಣು ಮುಚ್ಕೊಂಡು ಅವ್ರು ಗೆದ್ಲಿಕ್ಕಾಗಲ್ಲ. ಭಾಳಷ್ಟು ಪ್ರಯತ್ನ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಈ ಸಾಗರ್ ಖಂಡ್ರೆ ಕಡೆ ಭಾಳ ಜನರಿಗೆ ಒಲವು ಇದೆ. ಅದಕ್ಕಾಗಿ ಬರ್ಬೋದು ಭಗವಂತ ಖೂಬಾರೆ, ಆದ್ರೆ ಟಫ್ ಭಾಳ ಆಗ್ತದೆ. ಈಗ ಸಾಗರ್ ಖಂಡ್ರೆ ಅವ್ರು ಯಂಗ್ಸ್ಟಾರ್ ಅದಾರ ಅಂತ ಹೇಳಿ ಅವ್ರಿಗೆ ಜನ, ಅವ್ರು ಯಂಗ್ಸ್ಟಾರ್ ಇದ್ದಾರೆ, ಒಂದ್ಸಲ ಚಾನ್ಸ್ ಕೊಡ್ಬೇಕು. ಅವರು ಮಾಡ್ತಾರೆ ಕೆಲಸ. ಅವರು ಯಂಗ್ಸ್ಟಾರ್ ಅನ್ನೋ ಕಾರಣ ಜನ ಅಂತ ಇದ್ದಾರೆ. ಅದ್ರ ಜೊತೆ ಭಾಳ ಜನ ಅಂತ ಇದ್ದಾರೆ. ವಾತಾವರಣ ಬದಲಾಗ್ತಾ ಇದೆ, ಗಾಳಿ ಬದಲಾಗ್ತಾ ಇದೆ ಸ್ವಲ್ಪ. ಮೋದಿಯವ್ರು ನೋಡಿ ಓಟ್ ಹಾಕ್ಯಾರ ಅಂತೀರಿ ಸರ್, ಕರೆಕ್ಟ್ ರೀ? ಈಗ 2 ಸತಿ ಅವ್ರು ಗೆದ್ದಾರ ಸರ್, ಈಗ ಹ್ಯಾಟ್ರಿಕ್ ನಿಂತಾರ. ಈಗ ಸತಿ ಸಚಿವನು ಆಗಿದ್ರು ಅವರು. ಈಗೇನು ಕೆಲಸ ಮಾಡ್ಯಾರೋ ಇಲ್ಲ ಸರ್ ಅವರು? ಕೆಲಸ ಮಾಡ್ಯಾರಿ, ಅಷ್ಟು ಆ ನಿರೀಕ್ಷಿತ ಪ್ರಮಾಣದಲ್ಲಿ ಕೆಲಸ ಮಾಡಿಲ್ಲ. ಇನ್ನು ಏನೇನು ಕೆಲಸಗಳು ಆಗ್ಬೇಕಾಗಿತ್ತು? ಭಾಳಷ್ಟು ಕೆಲಸ ಆಗಬೇಕಾಗಿತ್ತು. ಯಾಕಂದ್ರೆ MP ಆಗಿ ಏನು ಕೆಲಸ ಮಾಡಿರೋರು, ಮಿನಿಸ್ಟರ್ ಇದ್ರು, ಅಷ್ಟು ಕೆಲಸ ಮಾಡಿಲ್ಲ, ದೊಡ್ಡ ಪ್ರಮಾಣದಲ್ಲಿ ಮಾಡಿಲ್ಲ. ಈ ಸಲ ಏನು ರಾಜ್ಯದ ಗ್ಯಾರಂಟಿ ವರ್ಕ್ ಆಗತ್ತೋ ಅಥವಾ ಏನು ಮೋದಿ ಗ್ಯಾರಂಟಿ ವರ್ಕ್ ಆಗತ್ತೀರಿ ಸರ್ ಇಲ್ಲಿ ಬೀದರ್ದಾಗ ಸರ್? ಗ್ಯಾರಂಟಿದ್ನು ಪರಿಣಾಮ ಇದೆ. ಗ್ಯಾರಂಟಿ ಪರಿಣಾಮ ಇಲ್ಲ ಅಂತ ತೆಗೆದುಹಾಕ್ಲಿಕ್ಕಾಗಲ್ಲ. ಗ್ಯಾರಂಟಿ ಪರಿಣಾಮ ಇದೆ. ಆ ಥರ ಗಾಳಿ ಚೇಂಜ್ ಆಗ್ತಾಯಿದೆ ಸ್ವಲ್ಪ. ಈಗ ಇಲ್ಲಿಂದ ಮತ್ತು ಸಿಟಿ ಒಳಗೆ ಹೋಗೋಣಂತ ಅಲ್ಲಿರುವಂಥ ಜನರ ಒಂದು ಅಭಿಪ್ರಾಯ ಅಂತ ತಿಳ್ಕೊಂಡು ಬೀದರ್ದಾಗ ಹೆಂಗೆ ನಡೆದೈತಿ ಎಲೆಕ್ಷನ್, ಏನು ಯಾರು ಗೆಲ್ತಾರೋ ಏನು ಸೋಲ್ತಾರೋ ಅನ್ನೋಂಥದ್ದು ಬರೀ ಹೋಗ್ತಾ ಹಂಗೆ ಜನರ ಅಭಿಪ್ರಾಯ ತಿಳ್ಕೊಂಡು ನಾವು ತಿಳ್ಕೊತ ಹೋಗೋಣಂತ ಬರ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.